ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ, ಅದು ರಿಟರ್ನ್ ಬರುತ್ತೋ ಬರಲ್ವೋ ದಟ್ ಈಸ್ ಸೆಕೆಂಡರಿ. ನಿರ್ದೇಶಕರ ಬಗ್ಗೆ ಡೆಫಿನೆಟ್ಲಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಬಿಗ್ ಬಿಗ್ ಕಟೌಟ್ಸ್ ಬೀಳುತ್ತೆ ಅವ್ರದ್ದೆಲ್ಲ, ಬಿಗ್ ಬಿಗ್ ಥಿಯೇಟರ್ಸ್ ಮುಂದೆ. ಅಷ್ಟು ಕಾನ್ಫಿಡೆನ್ಸ್ ನನಗೆ ಈ ಪ್ರಾಜೆಕ್ಟ್ ಮೇಲೆ ಅವ್ರು ಮಾಡಿರೋ ವರ್ಕ್ ಮೇಲೆ ಇದೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ದುಡ್ಡು ಹಾಕಿರೋರು ದೇವರು, ಪ್ರೊಡ್ಯೂಸರು ನಮ್ಮ ಜೊತೆಗಿದ್ದಾರೆ, ಜೈರಾಮ್ ದೇವ್ ಸಮುದ್ರ ಅವರು. ಸೊ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದೇ ಫಸ್ಟ್ ಮೂವಿನ ನೀವು ಪ್ರೊಡ್ಯೂಸ್ ಮಾಡಿದ್ದು ಹೇಗೆ? ಟೆಕ್ನಿಕಲಿ ಇದೇ ಫಸ್ಟ್ ಮೂವಿ. ಅಂದರೆ ಇನ್ಫ್ಯಾಕ್ಟ್ ಇನ್ನೆರಡು ಮೂವಿಗೆ ನಾವು ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಅ ಫುಲ್ ಫ್ಲೆಡ್ಜ್ಡ್ ಪ್ರೊಡಕ್ಷನ್ನು ಅಥವಾ ಪ್ರೊಡ್ಯೂಸ್ ಮಾಡಿರೋದಂದರೆ ಇದೇ ಫಸ್ಟ್ ಮೂವಿ ಆ್ಯಕ್ಚುಲಿ. ನಿರ್ದೇಶಕರಿಗೆ, ಕಲಾವಿದರಿಗೆ ನೀವೇ ದೇವರು ಸರ್. ಥ್ಯಾಂಕ್ ಯು. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಕತೆ ಚೆನ್ನಾಗಿ ಇಷ್ಟ ಆಗಿದೆ, ಸೊ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಎಷ್ಟು ವರ್ಷಗಳ ಹಿಂದೆ ಈ ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವಂತಹ ಸಿನಿಮಾನ ಕತೆ ಕೇಳಿದ್ದೀರಾ? ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು. ಸೊ ಅದು ಕತೆ ಕೇಳಿದ್ದಾದಮೇಲೆ ಒಂದು ಸರಿ ನಾವು ಇದನ್ನು ಮಾಡೋದು ಅಂತ ಡಿಸೈಡ್ ಆದಮೇಲೆ ದೆನ್ ಟೀಮ್ ಪ್ರೀ ಪ್ರೊಡಕ್ಷನಲ್ಲೆಲ್ಲ ಅದ್ರದ್ದು ಎಫರ್ಟು ಡಿಸೈನ್ ಎಲ್ಲ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಒಂದು 6 months to 8 months ಅವರು ಆನ್ ಡ್ಯಾಶ್ ಬೋರ್ಡ್ ಮೇಲೆ ವರ್ಕ್ ಮಾಡಿದ್ರೆಲ್ಲ. ಅದಾಗಿ ಶೂಟಿಂಗ್ ಲೈವ್ ಹೋಗಿದ್ದು ನಾವು ಮಾರ್ಚಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದುಬಿಟ್ಟು ನಮಗೆ ಕ್ಲಾಪ್ ಮಾಡಿದ್ರು. ದಟ್ ವಾಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಇವತ್ತು ಅಲ್ಲಿಗೊಂದು 3.5-4 months ಶೂಟ್ ನಡೆದು ಅದಾದಮೇಲೆ ದೆನ್ ಈಗ ನಮಗೆ ಟೀಸರ್ ವರ್ಕ್ ಬಂದಿದೆ. ಇದು ನೆಕ್ಸ್ಟ್ ಇನ್ನೂ ವರ್ಕ್ ಪೋಸ್ಟ್ ಪ್ರೊಡಕ್ಷನ್ ಭಾಳಷ್ಟು ಚಾಲೆಂಜಸ್ ಇದೆ ಇದರಲ್ಲಿ. ಯಾಕಂದರೆ ಸಾಕಷ್ಟು ಗ್ರಾಫಿಕ್ ವರ್ಕ್ಸ್ ಇದೆ. ಅದು ಸ್ಪೆಷಲಿ ನಮ್ಮ ಡೈರೆಕ್ಟರ್ ಇಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದು DI ನಾವು ಯುರೋಪಲ್ಲಿ ಪ್ರಾಗಲ್ಲಿ ಒಂದು ಕಲರಿಸ್ಟ್ ಇದ್ದಾರೆ, ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಮೇಲೆ ಅಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ಭಾಳಷ್ಟು ಎಫರ್ಟಿಗೆ ಎಲ್ಲೂ ಕಾಂಪ್ರಮೈಸ್ ಆಗ್ದೇ, ಈವನ್ ನಮ್ಮ ಮ್ಯೂಸಿಕ್ಕನ್ನು ನಕುಲ್ ಅಭ್ಯಂಕರ್ ಏನಿದ್ದಾರೋ ಅವರು AR ರೆಹಮಾನ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರೋರು. ಸೊ ಅವ್ರ ಮ್ಯೂಸಿಕ್ಕನ್ನು ಅವರು ಅಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆ ಟೈಮ್ ತೊಗೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಮೇ ಬಿ ಇನ್ ಅದರ್ 2-3 months ನಮ್ಮ ಪ್ರೊಡಕ್ಷನ್ ವರ್ಕ್ ಇದೆ, ಪೋಸ್ಟ್ ಪ್ರೊಡಕ್ಷನ್. ಅದಾದಮೇಲೆ ದೆನ್ ಇಟ್ ವಿಲ್ ಬಿ ರೆಡಿ. ಓಕೆ, ನಾನು ಎಲ್ರಿಗೂ ಆಲ್ಮೋಸ್ಟ್ ಆಲ್ ಪ್ರೊಡ್ಯೂಸರ್ಗೆ ಕ್ವಶನ್ ಕೇಳ್ತಿರ್ತೀನಿ. ಸೊ ನಿಮಗೆ ಈ ಸಿನಿಮಾಕ್ಕೆ ದುಡ್ಡು ಹಾಕಬೇಕು ಅಂತ ಹೇಗೆ ಅನ್ನಿಸ್ತು? ಅದು ಆ್ಯಕ್ಚುಲಿ ನಾನು ಸಿನಿಮಾ ನೋಡ್ಕೊಂಡು ಬೆಳೆದಿರೋ ಹುಡುಗ. ಮೊದಲಿಂದನೂ ಸಿನಿಮಾ ಅಂದರೆ ನಂಗೆ ಭಾಳ ಇಷ್ಟ. ಆ್ಯಸ್ ಅ ಆಡಿಯನ್ಸಾಗಿ ನೋಡಿರೋದು ನಾನು. ನನಗೆ ಬಿಸ್ನೆಸ್ ಮಾಡಿ ನನಗೆ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಅವರ ಪ್ರಯತ್ನನ ಸಪೋರ್ಟ್ ಮಾಡಬೇಕನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು ಮೇಯ್ನು. ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ, ಅದು ರಿಟರ್ನ್ ಬರುತ್ತೋ ಬರಲ್ವೋ ದಟ್ ಈಸ್ ಸೆಕೆಂಡರಿ. ಬಟ್ ದೆನ್ ಎಂಡ್ ಆಫ್ ದ ಡೇ ಅವರ ಸೀರಿಯಸ್ನೆಸ್ ಇನ್ ಟರ್ಮ್ಸ್ ಆಫ್ ಕಾಂಟ್ರಿಬ್ಯೂಷನ್ ಏನು ಮಾಡಬೇಕು ಆ ಕತೆ ಮೇಲೆ ಅನ್ನೋದಿತ್ತು. ಅವ್ರ ಮ್ಯಾಡ್ನೆಸ್ ಆ್ಯಂಡ್ ಪ್ಯಾಷನ್, ಆ ಡೈರೆಕ್ಟರ್ ಆಗಲಿ ಅಥವಾ ಹೀರೋ ಪ್ರವೀರ್ ಶೆಟ್ಟಿ ಅವ್ರಿಗಾಗಲಿ, ಇವರೆಲ್ಲ ತಂಡಕ್ಕೆ. ಸೊ ಅದನ್ನು ನೋಡಿದಾಗ ಓಕೆ, ಇದರಲ್ಲಿ ಅವರಷ್ಟು ಶ್ರಮಪಟ್ಟು ಏನೋ ಮಾಡಬೇಕು ಅಂತಿದ್ದಾಗ ನಾನೊಂದು ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಫಸ್ಟ್ ಬಂದಿದ್ದು ನನ್ನ ಮೈಂಡಿಗೆ. ನ್ಯಾಚುರಲಿ ಓಕೆ, ಇನ್ವೆಸ್ಟ್ ಮಾಡಬೇಕು ಅನ್ನೋದು ಜನರಲಿ ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಭಾಳ ಭಯ ಆಗುತ್ತೆ. ಬಟ್ ಇವರ ಡೆಡಿಕೇಶನ್ ನೋಡಿ ನನಗೆ ಪರವಾಗಿಲ್ಲ, ಇಲ್ಲಿ ಹಾಕಿದ್ರೆ ನನ್ನ ದುಡ್ಡಿಗೆ ಮೋಸ ಆಗಲ್ಲ, ಇದು ರಿಟರ್ನ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮಾಡಿದ್ದೀನಿ. ಓಕೆ, ಚಿತ್ರತಂಡದ ಬಗ್ಗೆ ಹಾಗೆ ನಿರ್ದೇಶಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿರ್ದೇಶಕರ ಬಗ್ಗೆ ಡೆಫಿನೆಟ್ಲಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸುರಾಗ್ ಸಾಗರ್ ಅಂತ ಅಲ್ಲಿ ಪ್ರಾಗಲ್ಲಿ ಎಲ್ಲೋ ಫಾರಿನಲ್ಲಿ ಏನೋ ಸಿನಿಮಾ ಮಾಡ್ಕೊಂಡು ಬೇಕಾಗಿರೋ ಹುಡುಗ ಇಲ್ಲಿ ಕನ್ನಡದ ಇಂಟ್ರೆಸ್ಟ್ ಇಟ್ಕೊಂಡು ಕನ್ನಡದಲ್ಲಿ ನಾನು ಸಿನಿಮಾ ಮಾಡಬೇಕಂತ ಬಂದಿದ್ದಾನೆ. ಈಸ್ ಹೈಲಿ ಟ್ಯಾಲೆಂಟೆಡ್ ಆ್ಯಂಡ್ ಅದರಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಯಾರೇ ಏನೇ ಹೇಳಿದ್ರು, ನಾನೇ ಇಲ್ಲ ಇದು ಹಿಂಗಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಇಲ್ಲ ಸರ್ ನನ್ನ ಕತೆಗೆ ಇದೇ ಬೇಕು, ಇದು ಹಿಂಗೆ ಮಾಡಬೇಕು ಅಂತ ಡೆಡಿಕೇಶನ್ ಇಟ್ಟು ಮಾಡ್ತಾರಲ್ಲ, ದಟ್ ಈಸ್ ವೆರಿ ಗುಡ್. ಇಲ್ಲ ಅಂತಂದರೆ ಯಾರು ಏನೇನು ಕೇಳ್ತಾರೋ ಆ ಥರ ಕತೆ ಮಾಡಿಫೈ ಮಾಡ್ತಾ ಹೋಗ್ಬಿಟ್ರೆ ದೆನ್ ಎಂಡ್ ಆಫ್ ದ ಡೇ ಅದು ಓವರಾಲ್ ಸ್ಟೋರಿನೇ ಕೆಟ್ಟೋಗ್ಬಿಡುತ್ತೆ. ಅದು ಮಾಡಬಾರ್ದು. ಆ್ಯಂಡ್ ಹೀ ಈಸ್ ವೆರಿ ಗುಡ್ ಇನ್ ದ್ಯಾಟ್. ಕಲಾವಿದರಾಗಿ ನಮ್ಮ ಪ್ರವೀರ್ ಶೆಟ್ಟಿ ಈಸ್ ಲೈಕ್ ಹೀಸ್ ಪುಟ್ ಹಿಸ್ ಲೈಫ್ ಬಿಹೈಂಡ್ ಇಟ್. ಸೊ ಈಸ್ ಅ ಬ್ಯೂಟಿಫುಲ್. ಅವನ ಎಂಟೈರ್ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಅಂದರೆ ಯು ಗೈಸ್ ವಿಲ್ ಟೇಕ್ ಅ ಲಾಟ್ ಆಫ್ ಇಂಟರ್ವ್ಯೂ ಆಫ್ ಅವರ್ ಹೀರೋ ಲೇಟರ್ ಆನ್. ಆ್ಯಂಡ್ ಬಿಗ್ ಕಟೌಟ್ಸ್ ಬೀಳುತ್ತೆ ಅವ್ರದ್ದೆಲ್ಲ, ಬಿಗ್ ಥಿಯೇಟರ್ಸ್ ಮುಂದೆ. ಅಷ್ಟು ಕಾನ್ಫಿಡೆನ್ಸ್ ನನಗೆ ಈ ಪ್ರಾಜೆಕ್ಟ್ ಮೇಲೆ ಅವ್ರು ಮಾಡಿರೋ ವರ್ಕ್ ಮೇಲಿದೆ. ಶೈನ್ ಶೆಟ್ಟಿ, ಸುಧಾರಾಣಿ ಮೇಡಮ್ ಪ್ಲೇ ಮಾಡಿದ್ದಾರೆ, ಅವಳು ಸಾಕಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೆನ್ ಇನ್ಫ್ಯಾಕ್ಟ್ ನನ್ನ ಮಗ ಸುಜಯ್ ರಾಮ್ ಅಂತ, ಅವನು ಒಂದು ಚಿಕ್ಕ ರೋಲ್ ಅದರಲ್ಲಿ ಪ್ಲೇ ಮಾಡಿದ್ದಾನೆ. ದೆನ್ ಶ್ರುತಿ ಹರಿಹರನ್ ಅವರು ಇದರಲ್ಲಿ ಬ್ಯೂಟಿಫುಲ್ ರೋಲ್ ಪ್ಲೇ ಮಾಡಿದ್ದಾರೆ. ಸಾಕಷ್ಟು ಆರ್ಟಿಸ್ಟ್ಸ್ ಇದ್ದಾರೆ. ನಮ್ಮ ರಿಷಿಕಾ ನಾಯ್ಕ್, ಶಿ ಈಸ್ ಆಲ್ರೆಡಿ ಪ್ರೂವ್ಡ್ ಹರ್ ಸೆಲ್ಫ್ ಇನ್ ಜೂನಿನಲ್ಲಿ ಅವಳು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಪೈವೋಟಲ್ ರೋಲ್. ನಮ್ಮ ಟೈಟ್ಲೇ ಅವ್ರ ನೇಮ್ ಮೇಲೆ ಇದೆ, ಅಂದರೆ ನಿದ್ರಾದೇವಿ ಅಂತ ಅವ್ರ ಮೇಲೇ ಇದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಓಕೆ ಸರ್, ಕೊನೆಯದಾಗಿ ಈ ಪ್ರಶ್ನೆ ಏನು ಅಂತಂದರೆ, ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ? ಈ ಸಿನಿಮಾಗೆ ನಾವು ಇಷ್ಟೇ ಖರ್ಚು ಮಾಡಬೇಕಂತ ಬೌಂಡ್ರಿ ಹಾಕ್ಕೊಂಡು ಕೆಲಸ ಮಾಡಿಲ್ಲ. 5-6 ಕೋಟಿವರೆಗೂ ಆಲ್ರೆಡಿ ಆಗಿದೆ, ಖರ್ಚು ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಾನು 5 ಲ್ಯಾಂಗ್ವೇಜಸಲ್ಲಿ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಈಗ. ಅದಾದಮೇಲೆ ನನಗೆ ಮಾರ್ಕೆಟಿಂಗಿಗೆ ಸಾಕಷ್ಟು ಎಫರ್ಟ್ಸ್ ಬೀಳುತ್ತೆ. ಸೊ ಇಲ್ಲಿವರೆಗೂ ಡೀಸೆಂಟಾಗಿ ಅವ್ರು ಯಾವುದಕ್ಕೂ ಕೊರತೆ ಆಗ್ದಂಗೆ ಎಷ್ಟು ಬೇಕೋ ಅಷ್ಟಂತೂ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಇಷ್ಟೇ ಮಾಡಬೇಕು ಅಂತ ನಾನು ಟ್ಯಾಗ್ ಹಾಕ್ಕೊಂಡು ನಿಂತಿಲ್ಲ. ಸೊ ಸಿನಿಮಾಗೆ ಬೇಕು ಅನಿಸಿದ್ರೆ ಇನ್ನೂ ಬೇಕಾದರೂ ಹಾಕೋದಕ್ಕೆ ನಾನು ರೆಡಿ ಇದ್ದೀನಿ. ಸಿನಿಮಾ ಚೆನ್ನಾಗಿ ಬರಬೇಕನ್ನೋದಷ್ಟೇ ನಮ್ಮ ಉದ್ದೇಶ.
ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ಈಗ ಇಲ್ಲಿವರೆಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಪ್ರೊಡ್ಯೂಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.